ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಮೇಧ IAS. ನಾನು ನಿಮ್ಮ ಸುಭಾಷ್. ಇವತ್ತು ಕಂಪ್ಯೂಟರ್ ನಾಲೆಡ್ಜ್ ಕಮ್ಯುನಿಕೇಷನ್ KA ಪೇಪರ್ ಏನು KA ಮತ್ತು KPSC ನಡೆಸ್ತಾರಲ್ಲ, ಕಮ್ಯುನಿಕೇಷನ್ ಪೇಪರ್, ಅದರ ಕಂಪ್ಯೂಟರ್ ನಾಲೆಡ್ಜ್ನ ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ವಿ. ಸೊ ಇದು 5ನೇ ಕ್ಲಾಸ್. ಓಕೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ 651 ಪೇಪರ್ ಏನಿದೆ ಆ ಕೋಡ್ನ ಪ್ರಶ್ನೆ ಪತ್ರಿಕೆನ ಇವತ್ತು ಬಿಡಿಸ್ತಾ ಹೋಗೋಣ. ಬನ್ನಿ. ಸೊ ನೋಡ್ತಾ ಹೋಗೋಣ ಸೀದಾ. ಓಕೆ, ಮೊದಲನೇ ಪ್ರಶ್ನೆ. ದ ಅಡ್ರೆಸ್ ದಟ್ ಈಸ್ obtained ಬೈ ದ ಕಾಂಬಿನೇಷನ್ ಆಫ್ ದ ರೋ ನಂಬರ್ ಅಂಡ್ ಕಾಲಮ್ ಆಲ್ಫಾಬೆಟ್ ಈಸ್ ಕಾಲ್ಡ್. ಆವರ್ತದ ಸಂಖ್ಯೆ ರೋ ನಂಬರ್ ಮತ್ತು ವರ್ಗದ ಅಕ್ಷರಗಳ ಕಾಲಮ್ ಆಲ್ಫಾಬೆಟ್ ಸಂಯೋಗದಿಂದ ಉಂಟಾಗುವ ವಿಳಾಸವನ್ನು ಏನೆಂದು ಕರೆಯುತ್ತಾರೆ? ಕ್ವಶನ್ ಕೊಟ್ಟಿರೋದವನು. ನಿಮ್ಮ ಆಪ್ಷನ್ ಏನು? ವರ್ಕ್ ಶೀಟ್. ಎರಡನೇ ಆಪ್ಷನ್ ಸೆಲ್. ಮೂರನೇ ಆಪ್ಷನ್ ವರ್ಕ್ ಬುಕ್. ನಾಲ್ಕನೇ ಆಪ್ಷನ್ ಸೆಲ್ ಅಡ್ರೆಸ್. ನೋಡಿ, ಇಡೀ ಕಂಪ್ಯೂಟರ್ ನಾಲೆಡ್ಜ್ ಅಲ್ಲಿ MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ ಇಂದ ಪ್ರತಿ ಪೇಪರ್ನಲ್ಲೂ 10 ರಿಂದ 15 ಪ್ರಶ್ನೆ ಕಾಯಂ ಆಗಿ ಬರ್ತಾ ಇದೆ. MS ವರ್ಡ್ ಇಂದ ಅದ್ರ ಫೀಚರ್ಗಳೇನು, ಶಾರ್ಟ್ಕಟ್ ಕೀಸ್ ಏನು, ಅಡ್ವಾನ್ಸ್ ಕೀಸ್ ಏನು, MS ಎಕ್ಸೆಲ್ ಇಂದ ಬೇಸಿಕ್ಸ್ ಇಂದ ಕೇಳ್ತಾ ಇದ್ದಾನೆ. ಸೊ MS ಆಫೀಸ್ ನೀವು ನೀಟಾಗೆ ಸ್ಟಡಿ ಮಾಡಿದ್ರೆ 50% ಕ್ವಶನ್ಗಳು, 30ರಲ್ಲಿ 15 ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ? MS ಆಫೀಸ್ ಅಂದ್ರೆ ಏನು? ಕಾಲಮ್ಗಳಿದೆ, ಹೌದಾ? MS ಎಕ್ಸೆಲ್, ಇದು MS ಎಕ್ಸೆಲ್. ರೋಗಳಿದೆ, ಕ್ಲಿಯರ್ ಅಲ್ವಾ? ದ ಅಡ್ರೆಸ್ ದಟ್ ಈಸ್ obtained ಬೈ ಕಾಂಬಿನೇಷನ್ ಆಫ್ ರೋ ನಂಬರ್. ರೋ ನಂಬರ್ ಕೊಟ್ಟಿದ್ದಾನೆ ಅಲ್ವಾ? 1, 2, 3, 4, 5 ಈ ತರ ಹೋಗುತ್ತೆ, ಉದ್ದಕ್ಕೂ 1 ಲಕ್ಷದವರೆಗೂ ಹೋಗುತ್ತೆ. ಈ ಕಡೆ ಕಾಲಮ್ A B C D ಈ ತರ ಹೋಗಿದೆ. ಕ್ಲಿಯರ್ ಅಲ್ಲ? ಈ ರೋನ ಮತ್ತೆ ಈ ಕಾಲಮ್ನ ಮಾಡಿದಾಗ ಏನ್ ಬರುತ್ತೆ? ಸೆಲ್ ಬರುತ್ತೆ. ಬಟ್ ಒಂದು ರೋ, ಒಂದು ಕಾಲಮ್, ಸೆಲ್ ಬರುತ್ತೆ. ಈ ಸಂಯೋಗದಿಂದ ಉಂಟಾದ ವಿಳಾಸ, ಅಡ್ರೆಸ್ ಕೇಳಿದಾನೆ. ಸೊ ಅಡ್ರೆಸ್ ಇರ್ಬೇಕು. ಕೆಲವು ಸತಿ ನೀವು ಪ್ರಶ್ನೆಲೆ ಉತ್ತರ ಇಟ್ಟಿರ್ತಾನೆ. ಇಲ್ಲೇನ್ ಕೇಳಿದಾನೆ? ರೋಗಳಿಂದ ಮತ್ತೆ ವರ್ಗ ಕಾಲಮ್ಗಳಿಂದ ಆಗುವ ವಿಳಾಸ. ಆಪ್ಷನ್ ನೋಡಿ, ಶೀಟ್, ಸೆಲ್, ವರ್ಕ್ ಬಾಕ್ಸ್, ಸೆಲ್ ಅಡ್ರೆಸ್. ಅಡ್ರೆಸ್ ಕೇಳಿದಾನೆ, ವಿಳಾಸ, ಸೆಲ್ ಅಡ್ರೆಸ್. ಅಡ್ರೆಸ್ ಅಂದ್ರೆ ಏನು? ವಿಳಾಸ, ಸೆಲ್ ವಿಳಾಸ. ಕಾಲಮ್ ಮತ್ತೆ ರೋ ಇಂದ ಏನ್ ಉಂಟಾಗುತ್ತೆ ಅಂತ ಕೇಳಿದ್ರೆ ಬರೀ ಸೆಲ್ ಉಂಟಾಗುತ್ತೆ. ಬಟ್ ನಾನು ವಿಳಾಸ ಹುಡುಕ್ಬೇಕು. ಈಗ ನನಗೆ B10 ಹೋಗ್ಬೇಕು ಅಂದ್ರೆ B ಕಾಲಮ್ 10ನೇ ರೋ ಇಲ್ಲೆಲ್ಲೋ ಬರುತ್ತೆ, B10. ಈ ವಿಳಾಸನ ತಿಳಿಸೋದು ಯಾವುದು? ಸೆಲ್ ಅಡ್ರೆಸ್, ಈ ರೋ ಮತ್ತೆ ಕಾಲಮ್. ಓಕೆ, ಆವರ್ತದ ಸಂಖ್ಯೆ ಮತ್ತು ವರ್ಗದ ಅಕ್ಷರಗಳ ಸಂಯೋಗದಿಂದ ಉಂಟಾಗದೇನು? ಸೆಲ್ ಅಡ್ರೆಸ್, ವಿಳಾಸ. ಎಲ್ಲಿದೆ ವಿಳಾಸ, ಅಡ್ರೆಸ್? ಕೆಲವು ಸತಿ ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು, ನೀವು ಆನ್ಸರ್ಗೆ ಬಂದ್ಬಿಡ್ಬೋದು, ಉತ್ತರಕ್ಕೆ ಬಂದ್ಬಿಡ್ಬೋದು. ಸೆಲ್ ಅಡ್ರೆಸ್. ಅವನ್ ಕೇಳ್ತಾ ಇರೋದೇನು? ರೋ ಮತ್ತೆ ಕಾಲಮ್ ಸಂಯೋಗದಿಂದ ಉಂಟಾಗುವ ವಿಳಾಸವನ್ನು ಏನಂತಾರೆ? ಸೆಲ್ ಅಡ್ರೆಸ್ ಅಂತಾರೆ. ಬರೀ ರೋ ಮತ್ತೆ ಕಾಲಮ್ ಸೇರಿದ್ರೆ ಏನಾಗುತ್ತೆ? ಸೆಲ್ಸ್ಗಳಾಗುತ್ತೆ, ಸೆಲ್ ಆಗುತ್ತೆ. ಇಡೀ ಎಂಟೈರ್ ಈ ಶೀಟ್ ಅನ್ನ ನಾವೇನಂತ ಕರಿತೀವಿ ಎಕ್ಸೆಲ್ ಅಲ್ಲಿ? ವರ್ಕ್ ಶೀಟ್. ವರ್ಕ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್. ವರ್ಕ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ ಇದನ್ನ. ಗೊತ್ತಾಯ್ತಲ್ಲ? ಇದೇ ತರ ಒಂದು ಎಕ್ಸೆಲ್ ಅಲ್ಲಿ ಹಲವಾರು ಶೀಟ್ಗಳನ್ನ ಓಪನ್ ಮಾಡ್ಕೊಂಡ್ರೆ ವರ್ಕ್ ಬುಕ್. ಹಲವಾರು ಶೀಟ್ಗಳು ಸೇರಿದ್ರೆ, ಹಲವಾರು ಹಾಳೆಗಳು, ಪೇಜ್ಗಳು ಸೇರಿದ್ರೆ ಏನಾಗುತ್ತೆ? ಪುಸ್ತಕ ಆಗುತ್ತೆ, ಬುಕ್ ಆಗುತ್ತೆ, ವರ್ಕ್ ಬುಕ್. ಕ್ಲಿಯರ್ ಅಲ್ಲ? ಟರ್ಮಿನಾಲಜೀಸ್ ಇಂದ 2-3 ಪ್ರಶ್ನೆ ಬೇಸಿಕ್ಸ್ ಇಂದ ಕೇಳ್ತಾ ಇದ್ದಾನೆ. ನೀವು ಬೇಸಿಕ್ಸ್, ನೀವು ಕಂಪ್ಯೂಟರ್ ಸೈನ್ಸ್ ಫುಲ್ಲು, ನಾನು BE ಕಂಪ್ಯೂಟರ್ ಸೈನ್ಸ್ ಓದ್ಬೇಕು ಆ ಲೆವೆಲ್ಗೆ ಅಂತ ಏನಿಲ್ಲ. ಬೇಸಿಕ್ಸ್, MS ಆಫೀಸ್ ಬೇಸಿಕ್ಸ್, MS ಆಫೀಸ್ ಫೀಚರ್ಸ್ ಅಂದ್ರೇನು, ಓಕೆ, ಎಷ್ಟು ಸೆಲ್ಗಳಿದೆ, ಟರ್ಮಿನಾಲಜೀಸ್ಗಳೇನು, ವರ್ಕ್ ಬುಕ್ ಅಂದ್ರೇನು, ವರ್ಕ್ ಶೀಟ್ ಅಂದ್ರೇನು, ಸೆಲ್ ಅಂದ್ರೇನು, ಸೆಲ್ ಅಡ್ರೆಸ್ ಅಂದ್ರೇನು, ಫಾರ್ಮುಲಾ ಬಾರ್ ಹೆಂಗಿರುತ್ತೆ, ಫಾರ್ಮೆಟಿಂಗ್ ಅಂದ್ರೇನು, ಈ ಬೇಸಿಕ್ಸ್ ಇಂದ ಪ್ರಶ್ನೆ ಕೇಳ್ತಾ ಇದ್ದಾನೆ.
ಓಕೆ, ಇದನ್ನ ನೀವು ನೀಟಾಗಿ ತಿಳ್ಕೊಂಡಿದ್ರೆ ಯಾವ ಟೈಪ್ ಕ್ವಶನ್ ಬಂದ್ರು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ. ಇದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಏನಾಯ್ತಲ್ಲ, ಈಗ ಮತ್ತೆ ಕೆ ಅವ್ರು ಕ್ಯಾನ್ಸಲ್ ಮಾಡಿದ್ರು ಅನ್ಸುತ್ತೆ ಅದನ್ನ, ಬಟ್ ಅದರ ಪ್ರಶ್ನೆ. Give me 1 second, guys. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, MS Excel 2019, ಇದೇನು ವರ್ಷನ್ಗಳೇ, 2003ನೇ ವರ್ಷನು, 2007ನೇ ವರ್ಷನು. ಓಕೆ, 2019ನೇ ವರ್ಷನ ರೋನ ಲಿಮಿಟ್ ಏನು ಅಂತ ಕೇಳಿದಾನೆ. ರೋಗಳ್ದು ಲಿಮಿಟ್ ಏನು? ರೋ ಅಂದ್ರೇನು? ಹಾರಿಜಾಂಟಲ್ ಲೈನ್ಸ್ ಅಲ್ಲ. ಈ ರೋಗಳ್ದು ಲಿಮಿಟ್ ಏನು, ಇದ್ರದ್ದು ಲಿಮಿಟ್ ಏನು ಕೇಳಿದಾನೆ. ಸಿ, ಇವೆಲ್ಲ ಫ್ಯಾಕ್ಟ್ಸ್, ಇವೆಲ್ಲ ಬೇಸಿಕ್ಸ್. ನೀವು ಇದನ್ನ ನೀಟಾಗಿ ಕಲ್ತ್ಕೊಂಡಿದ್ರೆ ಆನ್ಸರ್ ಸುಲಭ. ಆನ್ಸರ್ ಮಾಡಕ್ಕಾಗಲ್ಲ. ರೋಗಳ್ದು ಲಿಮಿಟ್ 1,48,576, 1,48,576. ಹಂಗಾದ್ರೆ ಕಾಲಮ್ ಲಿಮಿಟ್ ಏನು? ಮೊದಲನೇ ಕಾಲಮ್, ಎರಡನೇ ಕಾಲಮ್, ಮೂರನೇ ಕಾಲಮ್. ಕಾಲಮ್ ಲಿಮಿಟ್ ಏನು? ರೋ ಮಿತಿ ಕೇಳಿದಾನೆ. ಕಾಲಮ್ನ ಮಿತಿ? ಕಾಲಮ್ನ ಮಿತಿ 14,384. ಇಲ್ಲಿ ರೋ ಮಿತಿ ಕೇಳಿದಾನೆ. ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಮಾಡ್ತಾನೆ, ಈ ಆಪ್ಷನ್ ಇಂದ ಎತ್ಕೊಂಡು ಆಲ್ರೆಡಿ ಬಂಚ್ ಆಫ್ ಕ್ವಶನ್ಸ್ ಇರುತ್ತೆ ಅವ್ರ ಹತ್ರ, ಒಂದು ಲೀಸ್ಟೇ ಇರುತ್ತೆ. ಈ ಪ್ರಶ್ನೆ ಮಾಡಿದ್ಮೇಲೆ ರೋ ಮಿತಿ ಏನು ಅಂತ, ಕಾಲಮ್ ಮಿತಿ ಏನು ಅಂತ ಕೇಳಿರ್ತಾನೆ. ಅದನ್ನ ಮುಂದಿನ ಪೇಪರ್ ಅಲ್ಲಿ ಹಾಕ್ತಾರೆ. ನೀವೇನ್ ಮಾಡ್ತೀರಾ, ಪ್ರಿವಿಯಸ್ ಇಯರ್ ಪೇಪರ್ಸ್ನು ನೋಡಲ್ಲ ನಾವು. ನೋಡಿದ್ರೆ ಬರೀ ರೋ ಉತ್ತರನ ಇದ ಅಷ್ಟೇ. ನೆಕ್ಸ್ಟ್ ಹುಡುಕಿ ಬೇರೆ ನಂಬರ್ ಏನು ಕೊಟ್ಟಿದ್ದಾನೆ, ಇದ್ರದ್ದೇನು. ಓಕೆ, ರೋ ಕೊಟ್ಟಿದ್ದಾನೆ ಅಂದ್ರೆ ಅಟ್ಲೀಸ್ಟ್ ಕಾಲಮ್ದೆಷ್ಟು? ಕಾಲಮು 16,384. ರೋನ ಮಿತಿ 2019ರಲ್ಲಿ 1,48,576. ಈಗ ಲೇಟೆಸ್ಟ್ ವರ್ಷನ್ ಅಲ್ಲಿ ಏನಿದೆ ಅದನ್ನ ಕೂಡ ಚೆಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಅದನ್ನ ಕೂಡ ಚೆಕ್ ಮಾಡಿ ಇಟ್ಕೊಳ್ಳಿ. 2019ರಲ್ಲಿ ಇದು ಲಿಮಿಟ್. 2025 ವರ್ಷನ್ ಯಾವುದು, ಲೇಟೆಸ್ಟ್ ವರ್ಷನ್ ಯಾವುದು, ಅದ್ರ ಲಿಮಿಟ್ ಏನಿದೆ ಜಸ್ಟ್ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಇದೇ PYQ ನಿಮಗೆ ಕೊಡೋದು. ಇನ್ಸೈಟ್ ಏನ್ ಕೊಡುತ್ತೆ ಅಂದ್ರೆ ನೆಕ್ಸ್ಟ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ತೆಗಿಬಹುದು ಅದನ್ನ ಕೊಡ್ತಾನೆ ಇಲ್ಲಿ. ಅದು ತಿಳಿಸುತ್ತೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಮೂರನೇದು ಮತ್ತೆ MS Excel ಅಲ್ಲಿ. MS Excel ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್, ಪ್ರೆಸೆಂಟೇಷನ್ ಸಾಫ್ಟ್ವೇರ್, ಪ್ರಸ್ತುತಿ ಸಾಫ್ಟ್ವೇರ್, ವರ್ಕ್ ಬುಕ್ ಸಾಫ್ಟ್ವೇರ್, ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್. MS Excel ಏನು, ನಂಬರ್ಸ್ ಇರುತ್ತೆ, ಆಲ್ಫಾಬೆಟ್ಸ್ ಇರುತ್ತೆ, ಫಾರ್ಮುಲಾಗಳು ಇರುತ್ತೆ. ಅದನ್ನ ಯೂಸ್ ಮಾಡ್ಬಿಟ್ಟು ಅದನ್ನ ನಾವ್ ಏನ್ ಮಾಡ್ತೀವಿ, ಕಾಲಮ್ಸು, ರೋಸ್ಗಳಲ್ಲಿ, ಸೆಲ್ಸ್ಗಳಲ್ಲಿ ಹಾಕೊಂತೀವಿ ಉದ್ದಕ್ಕೂ. ಸೊ ಸ್ಪ್ರೆಡ್ ಮಾಡ್ಕೊಂತೀವಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರಾ, DBMS ಸಾಫ್ಟ್ವೇರ್ ತುಂಬಾ ಇದೆ, ಬೇರೆ ಬೇರೆ ಇದೆ. ಫಾರ್ ಎಕ್ಸಾಂಪಲ್ SQL, ಹೌದಲ್ಲ, ಇವೆಲ್ಲ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ದತ್ತಾಂಶನ ಯಾವ ರೀತಿ ಸಂಗ್ರಹಿಸಬಹುದು, ಹೆಂಗೆ ಅತಿ ಕಡಿಮೆ ಸ್ಟೋರೇಜ್ ಸ್ಪೇಸ್ ಅಲ್ಲಿ ಒಳ್ಳೆ ಎಫಿಷಿಯೆಂಟ್ ಆಗಿ ಡೇಟಾಬೇಸ್ ನ ಸಂಗ್ರಹಿಸಬಹುದು ಅನ್ನೋದು DBMS ಅಲ್ಲಿ ಬರುತ್ತೆ. ಪ್ರೆಸೆಂಟೇಷನ್ ಸಾಫ್ಟ್ವೇರ್ PPT, MS ಪವರ್ ಪಾಯಿಂಟ್ ಅಲ್ವಾ, MS ಪವರ್ ಪಾಯಿಂಟ್. ಇಲ್ಲಿ ನಮಗೆ ಡೌಟ್ ಬರೋದು MS Excel ವರ್ಕ್ ಬುಕ್ ಸ್ಪ್ರೆಡ್ ಶೀಟ್. ಬೇಸಿಕಲಿ MS Excel ಇಸ್ ಎ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್. ಇದಕ್ಕೆ ಉತ್ತರ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್. ಓಕೆ, ವರ್ಕ್ ಬುಕ್ ಅಲ್ಲ, ಜಸ್ಟ್ ಸಿಂಗಲ್ ಶೀಟ್. ಹಲವಾರು ಶೀಟ್ಗಳು ಸೇರಿ ವರ್ಕ್ ಬುಕ್ ಆಗುತ್ತೆ, ಬಟ್ ಇನ್ ಬೇಸಿಕ್ ಫಂಡಮೆಂಟಲ್ ಏನು, ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್. ಇಲ್ಲಿ ಒಂದು ಸಿಂಗಲ್ ಶೀಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ನಂಬರ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಂಡು ಫಾರ್ಮುಲಾ ಹಾಕೊಂತೀವಿ. ಸಮ್ ಮಾಡು ನನಗೆ ನಂಬರ್ಸ್ನ, ಇಫ್ ಹಾಕು, ಕಂಡೀಷನ್ ಹಾಕು, ಸಮ್ ಇಫ್ ಹಾಕು, ಓಕೆ, ಅವರೇಜ್ ಕಂಡಿಡಿ. ಇವೆಲ್ಲ ಫಾರ್ಮುಲಾಗಳು ನಾವು ಸ್ಪ್ರೆಡ್ ಶೀಟ್ ಅಲ್ಲಿ ಹಾಕೊಂಡು ನಂಬರ್ಸ್ನ ಫಾರ್ಮುಲಾ ಉಪಯೋಗಿಸ್ಕೊಂಡು ನಮಗೆ ಏನ್ ಬೇಕೋ ದತ್ತಾಂಶದಿಂದ ಅದನ್ನ ಪಡ್ಕೊಂತೀವಿ. ಸೊ MS Excel ಇಸ್ ಎ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್. ಕ್ಲಿಯರ್ ಅಲ್ಲ?
ನೆಕ್ಸ್ಟ್ ಪ್ರಶ್ನೆ, VSNL ನ ವಿಸ್ತೃತ ರೂಪ ಏನು? VSNL ವಿಸ್ತೃತ ರೂಪ ಏನು ಹೇಳಿ ಸ್ನೇಹಿತರೆ? ವ್ಯಾಲ್ಯೂ ಸಿಸ್ಟಮ್ ನಿಗಮ್ ಲಿಮಿಟೆಡ್, ವೇರಿಯಸ್ ಸರ್ವಿಸ್ ನಿಗಮ್ ಲಿಮಿಟೆಡ್, ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್, ನನ್ ಆಫ್ ದ ಅಬೋ. ಓಕೆ, ಇದೊಂದು ಟೆಲಿಕಾಂ ಕಂಪನಿ, ಇದು ನಮ್ಮ PSU. ಇದಕ್ಕೆ ಆಪ್ಷನ್ 3 ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್. ಎಷ್ಟು ಬೇಸಿಕ್ಸ್ ಇಂದ ಕೇಳಿದನ್ ನೋಡಿ. BSNL ಏನು? ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ನಿಗಮ್ ಲಿಮಿಟೆಡ್ ಕಾಮನ್. VSNL ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್. ನಮ್ಮ ಗೌರ್ಮೆಂಟ್ PSU ಇರೋ BSNL ನಾವು ಸಿಮ್ ಉಪಯೋಗಿಸ್ತೀವಲ್ಲ ಟೆಲಿಕಾಂ ಕಂಪ್ನಿ, ಅದು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. MTNL ಏನು? MTNL ಕೂಡ ಒಂದು PSU. ಮಹಾನಗರ್ ಟೆಲಿಕಾಂ ನಿಗಮ್ ಲಿಮಿಟೆಡ್. ಓಕೆ, MTNL ಮಹಾನಗರ್ ಟೆಲಿಕಾಂ ನಿಗಮ್ ಲಿಮಿಟೆಡ್. BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. VSNL ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್. ಓಕೆ, ಇವೆಲ್ಲ ಟೆಲಿಕಾಂ ಕಂಪ್ನಿಗಳು. ಇವೆಲ್ಲ ಬೇಸಿಕ್ಸ್, ತುಂಬಾ ಸುಲಭವಾದ ಪ್ರಶ್ನೆ ಕೇಳಿದಾನೆ ಇಲ್ಲಿ. ನೆಕ್ಸ್ಟ್ ಮತ್ತೆ ದತ್ತಾಂಶ, ಕಂಪ್ಯೂಟರ್ನ ದತ್ತಾಂಶದ ಮೇಲೆ ಪ್ರಶ್ನೆ. ಒನ್ ಮೆಗಾಬೈಟ್ ಈಸ್ ಈಕ್ವಿವೆಲೆಂಟ್ ಟು ಎಷ್ಟು? 1 MB ಎಷ್ಟು? ಓಕೆ, ನಿಮಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಕಂಪ್ಯೂಟರ್ನ ಬೇಸಿಕ್ ಮೆಮೊರಿ ಏನು? ಬಿಟ್. 0 ಅಥವಾ 1 ನಂಬರ್ಗಳನ್ನ ಬಿಟ್ ಅಂತ ಕರಿತೀರಿ. ಅದಾದ್ಮೇಲೆ ಬೈಟ್, ಅದಾದ್ಮೇಲೆ ಕಿಲೋಬೈಟ್, ಅದಾದ್ಮೇಲೆ ಮೆಗಾಬೈಟ್, ಅದಾದ್ಮೇಲೆ ಜಿಗಾಬೈಟ್, ಅದಾದ್ಮೇಲೆ ಟೆರಾಬೈಟ್, ಅದಾದ್ಮೇಲೆ ಪೆಟಾಬೈಟ್. ಬಿಟ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಜಿಗಾಬೈಟ್, ಟೆರಾಬೈಟ್, ಪೆಟಾಬೈಟ್. 1 ಬೈಟಿಗೆ ಮಾತ್ರ 8 ಬಿಟ್ಗಳು. ನೆಕ್ಸ್ಟ್ ಎಲ್ಲದು 1024, 1000 ಅಲ್ಲ 1024. 1 kilobyte is equal to 1024 bytes. 1 megabyte is equal to 1024 kilobytes. 1 gigabyte is equal to 1024 megabytes. 1 terabyte is equal to 1024 gigabytes. 1 petabyte is equal to 1024 terabytes. So on. ಹಿಂಗೆ ಹೋಗ್ತಾ ಹೋಗುತ್ತೆ. ಸೊ ಇಲ್ಲೇನು 1024 ಯಾವ್ದಿರೋದು? MBಗೆ ಇದೊಂದೇ. MB 1024 KB. ಹೌದಲ್ಲ? ಆಪ್ಷನ್ ಏನು? ಆಪ್ಷನ್ 3. ಬೇಸಿಕ್ಸ್ ಕ್ವಶನ್ಸ್ ಸುಲಭ. ಸೊ ಮೆಮೊರಿ ಮೇಲೆ ನಿಮಗೆ KEಯಲ್ಲಿ ಇಂಪಾರ್ಟೆಂಟ್ 2-3 ಕ್ವಶನ್ಸ್ ಬಂದೇ ಬರುತ್ತೆ. ರ್ಯಾಮ್ ಅಂದ್ರೇನು, ರಾಮ್ ಅಂದ್ರೇನು, ಬಯೋಸ್ ಎಲ್ಲಿ ಸೇವ್ ಆಗುತ್ತೆ, ಈ ಸ್ಮಾಲ್ ಕಾನ್ಸೆಪ್ಟ್ಸ್ಗಳು ಏನೇನು ಇದೆಯಲ್ಲ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ ನಿಮಗೆ ಸಾಫ್ಟ್ವೇರ್ ಅಲ್ಲಿ ಮತ್ತೆ ಮೆಮೊರಿ ಹ್ಯಾಂಡ್ಲಿಂಗ್ ಅಲ್ಲಿ. ಕಂಪ್ಯೂಟರ್ನ ಕಾಂಪೋನೆಂಟ್ಸ್ ಅಲ್ಲಿ CPU, ಮೆಮೊರಿ, ರ್ಯಾಮ್, ರಾಮ್, ಹಾರ್ಡ್ ಡಿಸ್ಕ್ ಇದ್ರ ಮೇಲೆಲ್ಲ ಪ್ರಶ್ನೆ ಬರ್ತಾ ಇದೆ. ಈಗ ಪ್ರಶ್ನೆ, ದ ಸ್ಪೀಡ್ ಆಫ್ CPU ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್. CPU ನ ವೇಗವನ್ನು ಅಳೆಯಲು ಬಳಸುವ ಏಕಮಾನ ಯಾವುದು? ಕ್ಲಾಕ್ ಸೈಕಲ್ಸ್ ಪರ್ ಮಿಲಿಸೆಕೆಂಡ್, ಕ್ಲಾಕ್ ಸೈಕಲ್ಸ್ ಪರ್ ಮೈಕ್ರೋಸೆಕೆಂಡ್, ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್, ಕ್ಲಾಕ್ ಸೈಕಲ್ ಪರ್ ನ್ಯಾನೋ ಸೆಕೆಂಡ್. ಯಾವುದು ಹೇಳಿ ಉತ್ತರ ಇದಕ್ಕೆ? ಓಕೆ, ಇದಕ್ಕೆ ಉತ್ತರ ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್, ಅಥವಾ ಇದನ್ನ ನಾವು ಹರ್ಡ್ಸ್. CPU ಅಂದ್ರೆ ಏನಿಲ್ಲ, ಮೈಕ್ರೋ ಪ್ರೊಸೆಸರ್. ಹೌದಲ್ವಾ? ನಾವು ಯೂಸ್ ಮಾಡೋ ಮೈಕ್ರೋ ಪ್ರೊಸೆಸರ್. ಮೈಕ್ರೋ ಪ್ರೊಸೆಸರ್ನ ನಾವು ಸ್ಪೀಡ್ನ ಯಾವ್ದ್ರಲ್ಲಿ ಅಳಿತೀವಿ ಅಂದ್ರೆ ಹರ್ಡ್ಸ್ ಅಥವಾ ಸೈಕಲ್ಸ್ ಪರ್ ಸೆಕೆಂಡ್, ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ಮೈಕ್ರೋ ಪ್ರೊಸೆಸರ್ ಆರ್ ಇಟ್ಸ್ ಆಲ್ಸೋ ಕಾಲ್ಡ್ CPU. ಹೌದಲ್ವಾ? ಇದು ಕಂಪ್ಯೂಟರ್ನ ಮೆಥಡ್, ಕಂಪ್ಯೂಟರ್ನ ಬ್ರೈನ್. ಇದನ್ನ ನಾವು ಯಾವ್ದ್ರಲ್ಲಿ ಅಳಿತೀವಿ? ಸೈಕಲ್ಸ್ ಪರ್
ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್ ಆರ್ ಹರ್ಡ್ಸ್. ಮಾಡರ್ನ್ ಈಗ ಹೊಸ ಕಂಪ್ಯೂಟರ್ನ ಸ್ಪೀಡ್ನ ನಾವು ಗಿಗಾ ಹರ್ಡ್ಸ್ ಅಲ್ಲಿ ಅಳಿತೀವಿ. ಗಿಗಾ ಹರ್ಡ್ಸ್ ಅಲ್ಲಿ ಅಳಿತೀವಿ ಹೊಸ ಕಂಪ್ಯೂಟರ್ನ. ಬಟ್ ಬೇಸಿಕ್ ಯೂನಿಟ್ ಏನು? ಹರ್ಡ್ಸ್ ಅಥವಾ ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ಇದಕ್ಕೆ ಉತ್ತರ ಕ್ಲಿಯರ್ ಅಲ್ಲ? ಹೋಗೋಣ ನೆಕ್ಸ್ಟ್ ಪ್ರಶ್ನೆ. ಕಂಪ್ಯೂಟರ್ ಮೆನು ಇಸ್ ಎ ಕಲೆಕ್ಷನ್ ಆಫ್. ಬೇಸಿಕ್ ಕ್ವಶನ್ಸ್ ಸ್ನೇಹಿತರೆ. ಮೆನುನ ಸಂಗ್ರಹಣೆ, ಹೌದಲ್ವಾ? ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಓಪನ್ ಮಾಡಿ. ಏನೇನಿದು? ಆರ್ಡರ್, ಐಕಾನ್, ಲೀಸ್ಟ್, ಕಮಾಂಡ್ಸ್, ಹೌದಲ್ವಾ? ಆರ್ಡರ್, ಐಕಾನ್, ಲೀಸ್ಟ್, ಕಮಾಂಡ್ಸ್. ಕಂಪ್ಯೂಟರ್ದು ನೀವೊಂದು ಫೈಲ್, ಓಕೆ, ನೀವು ಕಂಪ್ಯೂಟರ್ ವಿಂಡೋಸ್ ಓಪನ್ ಮಾಡಿ, ಡ್ರೈವ್ ಫೈಲ್ ಓಪನ್ ಮಾಡಿದ್ರೆ, ಮೆನು ಓಪನ್ ಮಾಡಿದ್ರೆ ಅಲ್ಲೇನಿರುತ್ತೆ? ನ್ಯೂ, ಸೇವ್, ಹೌದಲ್ಲ? ಓಪನ್, ಇವೆಲ್ಲ ಏನಂತೀವಿ ಇವನ್ನ? ಬೇಸಿಕ್ ಟರ್ಮಿನಾಲಜೀಸ್ ಇಂದಾನೆ ಕ್ವಶನ್ ಕೇಳಿದಾನೆ. ಇವೆಲ್ಲ ಕಂಪ್ಯೂಟರ್ನ ಕಮಾಂಡ್ಗಳು. ಹೊಸ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ನ್ಯೂ ಹೊಡೆದ್ರೆ, ಸೇವ್ ಹೊಡೆದ್ರೆ ಸೇವ್ ಮಾಡ್ಲಿಕ್ಕೆ, ಓಪನ್ ತೆಗಿಲಿಕ್ಕೆ, ಕ್ಲೋಸ್ ಮುಚ್ಚಲಿಕ್ಕೆ, ಇವನ್ನೆಲ್ಲ ಏನಂತ ಕರಿತೀವಿ? ಕಮಾಂಡ್ಸ್. ನೋಡಿ, ಸುಲಭ. ನೀವು ಬೇಸಿಕ್ಸ್ನ ನೀಟಾಗಿ ತಿಳ್ಕೋಬೇಕು, ಕಾನ್ಸೆಪ್ಟ್ಸ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಏನಂತೀವಿ? ಮೆನುನ ಸಂಗ್ರಹನ ಏನಂತೀವಿ? ಕಮಾಂಡ್ಸ್. ಲೀಸ್ಟ್ ಅಲ್ಲ. ಲೀಸ್ಟ್ ಅಂದ್ರೆ ನಾವೀಗ ಸಾಮಾನು ತಗೊಂಬರಕ್ಕೆ ಏನ್ ಮಾಡ್ತೀವಲ್ಲ, ಲೀಸ್ಟ್. ಇದು 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 ನಾವು ಮೆನು ಓಪನ್ ಮಾಡಿದಾಗ ಮೆನುಲಿ ಏನು ಓಪನ್ ಮಾಡ್ತೀವಿ? ಕಮಾಂಡ್ಸ್ ಕೊಡ್ತೀವಿ ಕಂಪ್ಯೂಟರ್ಗೆ ಅಥವಾ ಡಾಕ್ಯುಮೆಂಟ್ಸ್ಗೆ ಕಮಾಂಡ್ ಕೊಡ್ತೀವಿ, ಸೇವ್ ಮಾಡು, ಪ್ರಿಂಟ್ ಮಾಡು ಅಂತ. ಸೊ ಇಟ್ ಈಸ್ ಕಾಲ್ಡ್ ಕಮಾಂಡ್ಸ್. ಓಕೆ. ಐಕಾನ್ಸ್ ಅಂದ್ರೇನು? ನೀವು ಡೆಸ್ಕ್ಟಾಪ್ ಓಪನ್ ಮಾಡಿದ್ರೆ ಸ್ಮಾಲ್ ಥಂಬ್ನೇಲ್ಸ್ ಇರುತ್ತಲ್ಲ, ರೀಸೈಕಲ್ ಬಿನ್, ಹೌದಲ್ವಾ? ಮೆನು ಅಥವಾ ಸ್ಟಾರ್ಟ್ ಬಟನ್. ಓಕೆ, ಇವನ್ನೆಲ್ಲ ನಾವೇನಂತ ಕರಿತೀವಿ? ಸ್ಟಾರ್ಟ್ ಬಟನ್ ಇರುತ್ತೆ. ಸೊ ಇದೆಲ್ಲ ಏನಂತ ಕರಿತೀವಿ ನಾವು? ಐಕಾನ್ ಅಂತ ಕರಿತೀವಿ. ಥಂಬ್ನೇಲ್ ತರ ಇರುತ್ತಲ್ಲ, ಡೆಸ್ಕ್ಟಾಪ್ ಓಪನ್ ಮಾಡ್ತೀವಲ್ಲ, ಅವಾಗ ಅದನ್ನೇನಂತ ಕರಿತೀವಿ? ಐಕಾನ್. ಸೊ ಇಲ್ಲಿ ಕಂಪ್ಯೂಟರ್ ಮೆನು ಓಪನ್ ಮಾಡಿದಾಗ ಏನ್ ನೋಡ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ? ಕಮಾಂಡ್ಸ್. ಕ್ಲಿಯರ್ ಅಲ್ಲ? ನೆಕ್ಸ್ಟ್ ಹೋಗೋಣ. ನೋಡಿ, MS Excel ಅಲ್ಲಿ 3-4 ಪ್ರಶ್ನೆ, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ 2-3 ಪ್ರಶ್ನೆ, ಮತ್ತೆ MS Word ಅಲ್ಲಿ ಪ್ರಶ್ನೆ. ಏನ್ ಕ್ವಶನ್ ಕೇಳಿದಾನೆ? The Ctrl+N in Microsoft Word is used for. ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ Ctrl+N ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಕ್ಲೋಸಿಂಗ್ ಎ ಡಾಕ್ಯುಮೆಂಟ್, ಓಪನಿಂಗ್ ಎ ಡಾಕ್ಯುಮೆಂಟ್, ಕಾಪಿಂಗ್ ಎ ಡಾಕ್ಯುಮೆಂಟ್, ಕ್ರಿಯೇಟಿಂಗ್ ಎ ನ್ಯೂ ಡಾಕ್ಯುಮೆಂಟ್. ಏನಿದಕ್ಕೆ ಉತ್ತರ? ಶಾರ್ಟ್ಕಟ್ ಕೀಸ್ ಇನ್ MS Office ಆರ್ ವೆರಿ ಇಂಪಾರ್ಟೆಂಟ್. 4-5 ಕ್ವಶನ್ಸ್ ಖಂಡಿತ ಅದರಿಂದಾನೇ ಬರುತ್ತೆ. KA KPSC ಯಾವುದೇ ಎಕ್ಸಾಮ್, ಕಂಪ್ಯೂಟರ್ ನಾಲೆಡ್ಜ್ ಯಾವ್ದಿದೆಯೋ ಪೇಪರ್, ಅದರಲ್ಲಿ ಬರೋದು. Ctrl+N ಏನು? ಕ್ರಿಯೇಟಿಂಗ್ ಎ ನ್ಯೂ ಡಾಕ್ಯುಮೆಂಟ್, ಹೊಸ ಡಾಕ್ಯುಮೆಂಟ್ ಅನ್ನ ಸೃಷ್ಟಿಸುತ್ತೆ. ನಾವು Ctrl+N ನೋಡಿದ್ರೆ ನಿಮ್ಮ ವರ್ಕ್ ಏನಂದ್ರೆ, ಕ್ಲೋಸಿಂಗ್ ಎ ಡಾಕ್ಯುಮೆಂಟ್ ಏನು? ನೋಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಓಪನಿಂಗ್ ಎ ಡಾಕ್ಯುಮೆಂಟ್ ಏನು? ಮತ್ತೆ ಮಾಡ್ಕೊಳ್ಳಿ +O. ಕಾಪಿಂಗ್ ಎ ಡಾಕ್ಯುಮೆಂಟ್ ಏನು? ಮತ್ತೆ ನೋಟ್ ಮಾಡ್ಕೊಳ್ಳಿ, ಹೌದಲ್ವಾ? Ctrl+C. ಪೇಸ್ಟಿಂಗ್ ಏನು? Ctrl+V. ಕಟ್ ಏನು? Ctrl+X. ಬೇಸಿಕ್ ಅಡ್ವಾನ್ಸ್ಡ್ ಫಾರ್ಮುಲಾಸ್ ಇಂದ 3 ಪ್ರಶ್ನೆ. MS Word, MS Excel, PowerPoint. ಅಡ್ವಾನ್ಸ್ ಶಾರ್ಟ್ಕಟ್ಸ್ ಇರುತ್ತೆ, ಅದರಿಂದ 2-3 ಪ್ರಶ್ನೆ. 5-6 ಕ್ವಶನ್ಸ್ ನಿಮಗೆ MS Office ಅಲ್ಲಿ ಶಾರ್ಟ್ಕಟ್ಸ್. 10-15 ಪ್ರಶ್ನೆ ಆಫೀಸಲ್ಲೇ ಬರುತ್ತೆ, ಅದರಲ್ಲಿ 6-7 ಪ್ರಶ್ನೆ ಶಾರ್ಟ್ಕಟ್ಸ್. ಅಡ್ವಾನ್ಸ್ ಶಾರ್ಟ್ಕಟ್ಸ್ ಪ್ಲಸ್ ಬೇಸಿಕ್ ಶಾರ್ಟ್ಕಟ್ಸ್ ಇಂದನೂ ಕ್ವಶನ್ ಬರ್ತಾ ಇದೆ. ಕ್ಲಿಯರ್ ಅಲ್ಲ? ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಆಫ್ ಕಂಪ್ಯೂಟರ್ ಇಸ್ ಕಾಲ್ಡ್ ಆಸ್. ಕಂಪ್ಯೂಟರ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಗಣಕಯಂತ್ರವನ್ನು ಚಾಲನೆಗೊಳಿಸುವ ವಿಧಾನನ ನಾವೇನಂತ ಕರಿತೀವಿ? ನಿಮ್ಮ ಆಪ್ಷನ್: ಅಸೆಂಬ್ಲಿಂಗ್, ಬೂಟಿಂಗ್, ಕಂಪೈಲಿಂಗ್, ವಾರ್ಮ್ ಕಂಪ್ಯೂಟರ್.
ಏನು ಉತ್ತರ ಇದಕ್ಕೆ ಹೇಳಿ? ಇದಕ್ಕೆ ಉತ್ತರ ಬೂಟಿಂಗ್. ಕಂಪ್ಯೂಟರ್ನ ಸ್ಟಾರ್ಟ್ ಮಾಡೋ ಪ್ರೊಸೆಸ್ನ ನಾವು ಬೂಟಿಂಗ್ ಅಂತ ಕರಿತೀವಿ. ಇದರಲ್ಲಿ ಎರಡು ವಿಧ, ಒಂದು ಕೋಲ್ಡ್ ಬೂಟಿಂಗ್, ಇನ್ನೊಂದು ವಾರ್ಮ್ ಬೂಟಿಂಗ್. ಕಂಪ್ಯೂಟರ್ ಫುಲ್ ಶಟ್ ಡೌನ್ ಆಗಿದೆಯಪ್ಪ, ಸ್ವಿಚ್ ಆಫ್ ಆಗಿದೆ, ಹೌದಲ್ವಾ? ಶಟ್ ಡೌನ್ ಆಗಿರೋದನ್ನ ಆನ್ ಮಾಡಿದ್ರೆ ಅದನ್ನ ಕೋಲ್ಡ್ ಬೂಟಿಂಗ್ ಅಂತ ಕರಿತೀವಿ. ಶಟ್ ಡೌನ್ ಆಗಿರೋ ಕಂಪ್ಯೂಟರ್ನ ಆನ್ ಮಾಡಿದ್ರೆ. ವಾರ್ಮ್ ಬೂಟಿಂಗ್ ಅಂದ್ರೆ ರೀಸ್ಟಾರ್ಟ್ ಮಾಡಿದ್ರೆ. ಆಲ್ರೆಡಿ ಕಂಪ್ಯೂಟರ್ ಆನ್ ಆಗಿದೆ, ಬಟ್ ನಾವೇನ್ ಮಾಡ್ತೀವಿ, ಶಟ್ ಡೌನ್ ಮಾಡೋ ಬದಲು ರೀಸ್ಟಾರ್ಟ್ ಕೊಡ್ತೀವಿ, ಆಫ್ ಆಗಿ ಮತ್ತೆ ಆನ್ ಆಗು. ಅದಕ್ಕೆ ಏನಂತ ಕರಿತೀವಿ? ವಾರ್ಮ್ ಬೂಟಿಂಗ್. ವಾರ್ಮ್ ಬೂಟಿಂಗ್. ಅಸೆಂಬ್ಲರ್, ಇದು ಕಂಪ್ಯೂಟರ್ ಅರ್ಥ ಆಗೋ ಭಾಷೆಯಲ್ಲಿ ಕನ್ವರ್ಟ್ ಮಾಡುತ್ತೆ ಹೈಯರ್ ಲ್ಯಾಂಗ್ವೇಜಸ್ನ. ಅಸೆಂಬ್ಲರ್ ಅದು ಅಸೆಂಬ್ಲಿಂಗ್. ಕಂಪೈಲರ್ ಕೂಡ ಹೈಯರ್ ಕೋಡ್, ಜಾವಾ, C++ ಏನಿದೆ ಅದನ್ನ ಕಂಪ್ಯೂಟರ್ ಅರ್ಥ ಆಗೋ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಕಂಪೈಲರ್ ಅಂತೀವಿ. ವಾರ್ಮ್ ಕಂಪ್ಯೂಟರ್ ಅಂತ ಇಲ್ಲ. ವಾರ್ಮ್ ಬೂಟಿಂಗ್ ಇದೆ, ಕೋಲ್ಡ್ ಬೂಟಿಂಗ್ ಇದೆ. ಕೋಲ್ಡ್ ಬೂಟಿಂಗ್ ಶಟ್ ಡೌನ್ ಆಗಿರೋ ಕಂಪ್ಯೂಟರ್ನ ಆನ್ ಮಾಡೋದು. ವಾರ್ಮ್ ಬೂಟಿಂಗ್ ರೀಸ್ಟಾರ್ಟ್ ಮಾಡೋ ಪ್ರಕ್ರಿಯೆ ಕಂಪ್ಯೂಟರ್ನ ನಾವೇನಂತೀವಿ? ವಾರ್ಮ್ ಬೂಟಿಂಗ್ ಅಂತ ಅಂತೀವಿ. ಕ್ಲಿಯರ್ ಅಲ್ಲ ಇದು ಈ ಪ್ರಶ್ನೆ? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂಸ್ ಆಫ್ ಕಂಟ್ರೋಲ್ ಪ್ಯಾನಲ್ ಇನ್ ವಿಂಡೋಸ್? ವಾಟ್ ಈಸ್ ದ ಯೂಸ್ ಆಫ್ ಕಂಟ್ರೋಲ್ ಪ್ಯಾನಲ್ ಇನ್ ವಿಂಡೋಸ್? ವಿಂಡೋಸ್ ನಲ್ಲಿ ಕಂಟ್ರೋಲ್ ಪ್ಯಾನೆಲ್ ನ ಉಪಯೋಗವೇನು? ವಿಂಡೋಸ್ ಮೆನು ಬಟನ್ ಒತ್ತಿದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಕಂಟ್ರೋಲ್ ಪ್ಯಾನೆಲ್ ಇರುತ್ತೆ. ಅದು ಏನಕ್ಕೆ ಉಪಯೋಗಿಸ್ತೀವಿ? ಕಂಟ್ರೋಲ್ ಪ್ಯಾನಲ್ ಹೊಸ ಫೈಲ್ ಓಪನ್ ಮಾಡಕ, ಓಪನಿಂಗ್ ಎ ನ್ಯೂ ಫೈಲ್, ಓಪನಿಂಗ್ ಎ ನ್ಯೂ ಫೋಲ್ಡರ್, ಹೊಸ ಫೋಲ್ಡರ್ ಓಪನ್ ಮಾಡ್ಲಿಕ್ಕ, ಕಸ್ಟಮೈಸ್ ದ ಸೆಟ್ಟಿಂಗ್ಸ್, ನನ್ ಆಫ್ ದ ಎಬೋ. ಈಗಿನೂ ಹೇಳಿದೆ ನಿಮಗೆ, ಮೆನು ಓಪನ್ ಮಾಡಿ ಸೆಟ್ಟಿಂಗ್ಸ್ ಅಲ್ಲಿ ಕಂಟ್ರೋಲ್ ಪ್ಯಾನೆಲ್ ಇರುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಕಂಟ್ರೋಲ್ ಪ್ಯಾನೆಲ್ ಅಲ್ಲಿ ಏನ್ ಮಾಡ್ಬೋದು? ಯಾವ್ದಾರ ಹಾರ್ಡ್ವೇರ್ ನೀವು ಕನೆಕ್ಟ್ ಮಾಡಿದ್ರೆ ಅದ್ರ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ, ಯಾವ್ದಾದ್ರು ಅಪ್ಲಿಕೇಶನ್ ಬೇಕು ಅಂದ್ರೆ ಅದನ್ನ ಇನ್ಸ್ಟಾಲ್ ಅಥವಾ ಅನ್ಇನ್ಸ್ಟಾಲ್ ಮಾಡಕ್ಕೆ, ನಿಮ್ಮ ಕಂಪ್ಯೂಟರ್ನ ಡಿಸ್ಪ್ಲೇ ಚೇಂಜ್ ಮಾಡಕ್ಕೆ, ಸ್ಕ್ರೀನ್ ಸೇವರ್ ಹಾಕಕ್ಕೆ, ರೆಸಲ್ಯೂಷನ್ನ ಚೇಂಜ್ ಮಾಡಲಿಕ್ಕೆ, ಪ್ರೋಗ್ರಾಮ್ ಬೇಕು ನನಗೆ, ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವ್ದಾದ್ರು ಅಂದ್ರೆ ಅದನ್ನ ಚೇಂಜ್ ಮಾಡಲಿಕ್ಕೆ, ಇದೆಲ್ಲ ಸೆಟ್ಟಿಂಗ್ಸ್ ಮಾಡಲಿಕ್ಕೆ ಏನು ಉಪಯೋಗಿಸ್ತೀವಿ? ಕಂಟ್ರೋಲ್. ಕಸ್ಟಮೈಸ್ ದ ಸೆಟ್ಟಿಂಗ್ಸ್. ಕಸ್ಟಮೈಸ್ ಅಂದ್ರೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮ್ ಮೇಡ್ ಅಂತೀವಲ್ಲ, ಹಂಗಾಗಿ ಕಸ್ಟಮ್ ಮೇಡ್ ಅಂದ್ರೆ ನನ್ನ ಯೂಸರಿಗೆ ತಕ್ಕ ಹಾಗೆ ಯಾವ ರೀತಿ ನಾನು ಕಂಪ್ಯೂಟರ್ನ ನಾನು ಚೇಂಜ್ ಮಾಡ್ಕೋಬೇಕು, ಏನೇನು ನನಗೆ ಅಪ್ಲಿಕೇಶನ್ ಬೇಕೋ, ಯಾವ್ಯಾವ ಹಾರ್ಡ್ವೇರ್ನ ನಾನು ಹಾಕೋಬೇಕು, ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಸಿಸ್ಟಮ್ ಯಾವುದು? ಕಂಟ್ರೋಲ್ ಪ್ಯಾನಲ್. ಸಾಫ್ಟ್ವೇರ್ ಅಲ್ಲಿ, ಓಕೆ, ವಿಂಡೋಸ್ ಅಲ್ಲಿ ಎಲ್ಲಿ ನಾವು ಇದನ್ನೆಲ್ಲ ಬದಲಾಯಿಸಬಹುದು ಅಂದ್ರೆ ಕಂಟ್ರೋಲ್ ಪ್ಯಾನಲ್. ಕಂಟ್ರೋಲ್ ಪ್ಯಾನಲ್. ಅದಕ್ಕೆ ಆಪ್ಷನ್ ಕಸ್ಟಮೈಸ್ ದ ಸೆಟ್ಟಿಂಗ್ಸ್, ಆಪ್ಷನ್ 3. ಓಕೆ, ಸೊ ಫ್ರೆಂಡ್ಸ್, ಇವತ್ತು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಓಕೆ 2ನೇ ಕ್ಲಾಸ್ ಇದು 5ನೇ ಕ್ಲಾಸ್. ಟೋಟಲ್ ಆಗಿ 10 ಪ್ರಶ್ನೆನ ನಾವು ಇವತ್ತು ಸಾಲ್ವ್ ಮಾಡಿದೀವಿ. ಇದು ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ, ಓಕೆ, ಚೆನ್ನಾಗಿ ಓದಿ, ರಿವೈಸ್ ಮಾಡಿ, PYQs ಅನ್ನ ಗಮನಿಸ್ಬಿಟ್ಟು ಎಲ್ಲೆಲ್ಲಿ ಫೋಕಸ್ ಇದೆ ಎಕ್ಸಾಮಿನರ್ದು, ಎಲ್ಲೆಲ್ಲಿ ಕ್ವಶನ್ಸ್ ಬರ್ತಾ ಇದೆ ಅನ್ನೋದನ್ನ ನೀಟಾಗಿ ಅನಲೈಸ್ ಮಾಡ್ಕೊಳ್ಳಿ, ಒಳ್ಳೆ ರಿವೈಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.